ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾನು ಕಜ್ಜಾಯ ರೆಸಿಪಿ ತೋರಿಸ್ತಾ ಇದ್ದೀನಿ. ಇವಾಗ ಡಿಸೆಂಬರ್ 3 ಬುಧವಾರ ಬಂದು ಕಾರ್ತಿಕ ದೀಪ ಬರುತ್ತೆ. ತಿರುವಣ್ಣಾಮಲೆ ಮತ್ತೆ ಫುಲ್ ಶಿವನ್ ಟೆಂಪಲ್ ಎಲ್ಲ ದೊಡ್ಡದಾಗಿ ದೀಪನ ಅಂಟಿಸ್ತಾರೆ. ದೊಡ್ಡ ಮಟ್ಟದಲ್ಲಿ ಅಂಟಿಸ್ತಾರೆ. ತುಂಬಾ ಫೇಮಸ್ ಇದು ತಿರುವಣ್ಣಾಮಲೆ ದೀಪ ಮತ್ತೆ ಎಲ್ಲಾ ಶಿವನ್ ಟೆಂಪಲ್ಗಳಲ್ಲೂ. ಅದಕ್ಕೋಸ್ಕರ ಈ ರೆಸಿಪಿ ಇವಾಗ ನಾನು ಒಂದ್ಸರಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ನೋಡಿ, ಕಜ್ಜಾಯ ಮಾಡೋದಕ್ಕೆ 5 ಗ್ಲಾಸ್ ರೈಸ್ ತಗೊಂಡಿದ್ದೀನಿ. ಅದನ್ನ ಒಂದು ಪಾತ್ರೆನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ದಿನ ಫುಲ್ಲು ನೆನೆ ಹಾಕೊಳ್ತೀನಿ. ಈವ್ನಿಂಗು ನೀರು ಚೇಂಜ್ ಮಾಡ್ಕೊತೀನಿ. ಆಲ್ರೆಡಿ ನಾನು ಹೇಳಿದ್ದೀನಿ. ನೆನೆ ಹಾಕೊಂಡು ತಿರ್ಗಾ ಬೆಳಿಗ್ಗೆ ನೀರನ್ನ ತೊಳೆದ್ಬಿಟ್ಟು ಚೇಂಜ್ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ಇದನ್ನ ಸೋರ್ಸಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಸೋರ್ಸ್ಕೋಬೇಕು. ಆಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಒಂದು 1/4 ಗಂಟೆ ಫ್ಯಾನ್ ಗಾಳಿಗೆ ತೇವ ಇರಬೇಕು. ಆದರೆ ಸೋರೋ ಥರ ನೀರು ತೊಟ್ಟಿಕ್ಕೋ ಥರ ಇರಬಾರ್ದು. ಈ ಥರ ನೋಡಿ ಹಾಕೋಬೇಕು. ಒಂದು 1/4 ಗಂಟೆ ಸಾಕು. ಇದನ್ನ ನೋಡಿ ಹರಡ್ಕೊತಾ ಇದ್ದೀನಿ ಬಟ್ಟೆ ಮೇಲೆ ನೀಟಾಗಿ. ನೋಡಿ, ಈ ತರ ಹಾಕಿದ್ದೀನಿ. 1/4 ಗಂಟೆ ಸಾಕು, ತುಂಬಾ ಆರಬಾರ್ದು. ಆರಿದ್ರೂ ಚೆನ್ನಾಗಿರೋದಿಲ್ಲ. ಇವಾಗ ಬೆಲ್ಲ ತಗೊಂತಾ ಇದ್ದೀನಿ. ಉಂಡೆ ಬೆಲ್ಲ ನಾನು ತಗೊಂತಾ ಇದ್ದೀನಿ. ಉಂಡೆ ಬೆಲ್ಲನೇ ಕಜ್ಜಾಯಕ್ಕೆ ಚೆನ್ನಾಗಿರೋದು. 5 ಗ್ಲಾಸ್ ರೈಸ್ಗೆ ನಾವು 1 ಗ್ಲಾಸ್ಗೆ 3/4 ಗ್ಲಾಸ್ ಲೆವೆಲ್ ಅಲ್ಲಿ ಬೆಲ್ಲ ತಗೋಬೇಕು. 1:1 ತಗೊಂಡ್ರೆ ತುಂಬಾ ಸಿಹಿ ಆಗ್ಬಿಡುತ್ತೆ. ಇಷ್ಟ ಇರೋರು ಸ್ವೀಟ್ ತುಂಬಾ ಜಾಸ್ತಿ ತಿಂತೀವಿ ಅಂದ್ರೆ ತಗೋಬಹುದು. ಇದು ಕರೆಕ್ಟ್ ಆಗಿರುತ್ತೆ. ನೋಡಿ, ಎಲ್ಲ ನಾನು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡ್ರೆ ನಿಮ್ಗೆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬರೋದು. ನಾನು ಪೂಜೆಗೆ ಮಾಡೋದ್ರಿಂದ ಒಂದು 5 ಗ್ಲಾಸ್ ಅಂದ್ರೆ ಮುಕ್ಕಾಲಾಗಿ 5 ಸಾರಿ ತಗೊಂತಾ ಇದ್ದೀನಿ. ಈ ಪಾತ್ರೆ ನಾನು ಏನೇನು ಯೂಸ್ ಮಾಡಲ್ಲ. ಏನಾದ್ರು ದೇವರ ಪೂಜೆ ಐಟಮ್ ಮಾಡೋಕೆ ಅಂತಾನೆ ಇಟ್ಕೊಂಡಿರ್ತೀನಿ. ಅದರಲ್ಲಿ ಕಜ್ಜಾಯ ಮಾಡ್ತಾ ಇದೀನಿ. ನೋಡಿ, 2 ಗ್ಲಾಸ್, ಟೋಟಲ್ 5 ಗ್ಲಾಸ್ ತಗೊಂತಾ ಇದೀನಿ. 5 ಗ್ಲಾಸಲ್ಲಿ ಮುಕ್ಕಾಲ್ ಲೆಕ್ಕದಲ್ಲಿ 5 ಸಾರಿ. ತುಂಬಾ ಈಸಿ ಕಜ್ಜಾಯ ಮಾಡೋದು. ಒಂದ್ಸಾರಿ ಮಾಡ್ಬಿಟ್ರೆ ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಿಲ್ಲ ಅನ್ನೋರ್ಗೆ ಹೇಳ್ತಾ ಇದೀನಿ, ಬರೋರ್ಗೆ ನಾನು ಹೇಳ್ತಾ ಇಲ್ಲ. 5 ಸಾರಿ ತಗೊಂಡಿದ್ದಾಯ್ತು. ನಾವ್ ಇದಕ್ಕೆ ಜಾಸ್ತಿ ನೀರ್ ಹಾಕ್ಬಾರ್ದು. ಜಾಸ್ತಿ ನೀರ್ ಹಾಕಿದ್ರೆ ತುಂಬಾ ಹೊತ್ತು ಎಳೆಯುತ್ತೆ ಪಾಕ. ನೋಡಿ, ಒಂದು 1/4 ಗ್ಲಾಸ್ ನೆನಿಬೇಕಷ್ಟೇನೆ. ಇದು ಬೆಲ್ಲ ಇಲ್ಲ, ನೆನಿಬೇಕಷ್ಟೇನೆ. ಅಷ್ಟ್ ನೀರ್ ಹಾಕಿದ್ರೆ ಸಾಕು. ಬೆಲ್ಲದಲ್ಲಿರೋ ನೀರೇ ಬಿಟ್ಕೊಳ್ಳುತ್ತೆ. ನೋಡಿ, ಇಷ್ಟು ರೈಸು ಕೈಗೆ ಅಂಟ್ಕೋಬೇಕು. ಈ ತರ ಕೈಯಲ್ಲಿ ಇಟ್ಕೊಂಡ್ರೆ ಅಂಟ್ಕೊಂಡು ತೇವಾಂಶ ಇದೆ ಅಂತ ಅರ್ಥ. ಇವಾಗ ನಾವು ಇದನ್ನ ಮಿಕ್ಸಿನಲ್ಲಿ ಹಾಕಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮಿಷಿನ್ಗೆಲ್ಲ ಕೊಡ್ತಾ ಇಲ್ಲ. ನಾನು ಯಾವಾಗ್ಲೂ ಮಿಕ್ಸಿನಲ್ಲೇ ಮಾಡ್ಕೊಳ್ಳೋದು. ನಾವು ಫಸ್ಟ್ ಕೊಡ್ತಾ ಇದ್ವಿ ಮಿಕ್ಸಿನ. ಅಯ್ಯೋ, ತೇವ ಇಲ್ಲ ಅನ್ನೋರು, ಆರೋಗ್ಯಗಿದೆ ಅನ್ನೋರು ಮಿಷಿನಲ್ಲಿ. ಅದರಿಂದ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಆ ಪ್ರಾಬ್ಲಮ್ ಇಂದಾನೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡ್ಬಿಟ್ಟೆ. ಈ ತರ ಜಲ್ದಿ ಇಡ್ಕೋಬೇಕು. ತುಂಬಾ ದಪ್ಪ ಇದ್ರೆ ಚೆನ್ನಾಗಿರೋದಿಲ್ಲ. ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ. ತಿನ್ನಕ್ಕೆ ಟೇಸ್ಟಿಯಾಗಿ ಕೂಡ ಇರೋದಿಲ್ಲ. ರವೆ ತರ ತುಂಬಾ ಇರುತ್ತೆ. ಈ ತರ ನೀಟಾಗಿ ಜರಡಿ ಇಟ್ಕೊಂಡು ಮಿಕ್ಕಿದಿಟ್ಟನ್ನ ನೆಕ್ಸ್ಟ್ ಅಕ್ಕಿ ಇದರಲ್ಲಿ ಸೇರ್ಸ್ಕೊಂಡು ಹಾಗೆ ಒಂದು ಚೂರುನು ವೇಸ್ಟ್ ಮಾಡ್ದಿರ ನಾವು ಈ ತರ ಜರಡಿ ಇಟ್ಕೋಬೇಕು. ಲಾಸ್ಟ್ ಅಲ್ಲಿ ಬರೋ ಇದರಲ್ಲಿ ಏಲಕ್ಕಿ ಒಂದು 10-15 ಏಲಕ್ಕಿನ ಹಾಕ್ಬಿಟ್ಟು ಓಡಿಸ್ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ಸೇರ್ಸ್ಕೊಂಡ್ಬಿಡಿ. ವೇಸ್ಟ್ ಮಾಡಬೇಡಿ ಒಂಚೂರುನು. ಲಾಸ್ಟ್ಲಿ ಒಂದು 3-4 ಸ್ಪೂನ್ ಬರುತ್ತೆ. ಅದನ್ನ ಆ ತರ ಮಾಡ್ಕೊಳ್ಳಿ. ಓಡಿಸ್ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ಸೇರ್ಸ್ಕೊಂಡ್ಬಿಡಿ. ನೋಡಿ, ಸ್ವಲ್ಪ ಬೆಲ್ಲ ನೀರ್ ಹಾಕಿದ್ವಲ್ವ, ಸ್ವಲ್ಪ ನೋಡಿ ಎಷ್ಟು ನೀರ್ ಬಿಟ್ಕೊಂಡಿದ್ದೆ. ಇವಾಗ ಇದನ್ನ ಬಿಸಿ ಮಾಡ್ಬಿಟ್ಟು ಅಲ್ಲಲ್ಲಿ ಚಿಕ್ಕ ಗಡ್ಡೆ ಇರೋದನ್ನ ಅದೇ ಸ್ಪೂನ್ ಸ್ಪ್ಯಾಚುಲಾದಲ್ಲೇನೋ ಹೊಡ್ಕೊಂಡು ನೀಟಾಗಿ ಈ ಪಾಕನ ನಾವು ಫಿಲ್ಟರ್ ಮಾಡ್ಕೋಬೇಕು. ಕಲ್ಲಿರುತ್ತೆ, ಒಂದು ಚಿಕ್ಕ ಪುಟ್ಟ ಕಲ್ಲಿರುತ್ತೆ, ಅದಕ್ಕೋಸ್ಕರ ಇಟ್ಟಿದ್ದೀನಿ. ನೋಡಿ, ಅಕ್ಕಿ ಹಿಟ್ಟು ಇಷ್ಟು ಬಂದಿದೆ. ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂತಾ ಇದ್ದೀನಿ. ತೇವಾಂಶ ಆರಬಾರ್ದು. ತೇವಾಂಶ ಇದ್ರೇನೆ ಕಜ್ಜಾಯ ಚೆನ್ನಾಗಿ ಬರೋದು. ಅದ್ರ ಮೇಲೆ ಒಂದು ಬಟ್ಟೆನೋ ಒಂದು ತಟ್ಟೆನೋ ಮುಚ್ಕೊಳ್ಳಿ. ನೋಡಿ, ಈ ತರ ಸ್ಟ್ರೈನ್ ಮಾಡ್ಕೋಬೇಕು. ಸ್ಟ್ರೈನರ್ ಅಲ್ಲಿ ಸ್ವಲ್ಪ ಬೆಲ್ಲ ನಿಂತಿದೆ ನೋಡಿ, ಅದನ್ನ ಒಂಚೂರು ನೀರ್ ಹಾಕ್ಬಿಟ್ಟು ಇಲ್ಲ ಏನಾದ್ರೂ ಸರಿ ಚೆನ್ನಾಗಿ ನೀಟಾಗಿ ಸ್ಪೂನ್ ಅಲ್ಲಿ ಹಿಂಗ್ ತಿರ್ಗಿಸ್ಬಿಟ್ರೆ ಕಲ್ಲು ನಿಂತ್ಕೊಂಡು ಬೆಲ್ಲ ಎಲ್ಲ ಒಳಗಡೆ ಬಂದ್ಬಿಡುತ್ತೆ. ತಿರ್ಗಾ ಅದೇ ಪಾತ್ರೆನ ತಗೊಂಡು ಈಗ ಪಾಕ ಬರೋಕೆ ಇಡೋಣ. ಒಂದು 5 ನಿಮಿಷದಲ್ಲೇ ಬಂದ್ಬಿಡುತ್ತೆ. ನೋಡಿ, ಗೆಜ್ಜೆ ತರ ಈ ತರ ಬಬಲ್ಸ್ ತರ ಬಂದಾಗ ನೀವು ಈ ತರ ಒಂದು ತಟ್ಟೆನಲ್ಲಿ ನೀರೋ ಇಲ್ಲ ಒಂದು ಬಟ್ಲಲ್ಲಿ ಇಟ್ಕೊಂಡು ಈ ತರ ಬಿಟ್ಟು ನೋಡ್ಬೇಕು. ಅದು ಬಬಲ್ ಸ್ಟಾರ್ಟ್ ಆದ 1-2 ನಿಮಿಷದಿಂದ ನೀವು ಈ ತರ ಬಿಟ್ಟು ನೋಡಿ. ನೋಡಿ, ಇದು ಡಿಸಾಲ್ವ್ ಆಗ್ಬಿಡುತ್ತೆ. ತಿರ್ಗಾ ಇದು 2ನೇ ಸಾರಿ ಬಿಡ್ತಾ ಇದ್ದೀನಿ. ಈ ಪಾಕ ಸರಿಯಾಗಿ ಬಂದಿದೆ ಅನ್ಕೊಂತೀನಿ. ನೀರಲ್ಲಿ ಜೆಲ್ಲಿ ತರ ಬರ್ಬೇಕು ಕಜ್ಜಾಯದ ಪಾಕ. ಇದೇ ಅದ ನೋಡಿ, ಎಲ್ಲೂ ಅದು ಮಿಕ್ಸ್ ಆಗ್ತಾ ಇಲ್ಲ ನೀರಲ್ಲಿ. ನೀಟಾಗಿ ನೋಡಿ, ಜೆಲ್ಲಿ ತರ ಕೈಯಲ್ಲಿ ಇಟ್ಕೊಂಡ್ರೆ ಜೆಲ್ಲಿ ಅದಕ್ಕೆ ಬರುತ್ತೆ. ಆವಾಗ ಕಜ್ಜಾಯ ಪಾಕ ರೆಡಿ ಆಗಿದೆ. ತುಂಬಾ ಈಸಿ ಮೆಥಡ್ ಇದು, ಎಲ್ಲರೂ ಮಾಡ್ಬೋದು.
ನೋಡಿ ಅಷ್ಟೇ, ತಣ್ಣೀರಲ್ಲಿ ಪಾಕ ಎತ್ತು ಬಿಡೋದಷ್ಟೇ. ಅದು ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗಿಂದ ಈ ತರ ತಟ್ಟೆನಲ್ಲಿ ನೀರು ಇಟ್ಕೊಂಡು ನೋಡೋದು. ನೋಡಿ ಇವಾಗ ಬಂದಿದ್ದಾಗಿದೆ. ಇವಾಗ ನಾನು ಇವತ್ತು ಪೂಜೆ ಮಾಡೋದ್ರಿಂದ ಎಳ್ಳು ಇದೆಲ್ಲ ಏನು ಸೇರಿಸ್ತಾ ಇಲ್ಲ. 1-2-3 ಸೌಟು ಎತ್ತಿಟ್ಕೊಂತೀನಿ, ಪಾಕ ಏನಾದ್ರು ಜಾಸ್ತಿ ಆಗುತ್ತೇನೋ ಅಂತ. ಒಂದೊಂದು ಬೆಲ್ಲ ಒಂದೊಂದು ಈ ತರ ಪಾಕ ತರ ಇರುತ್ತೆ. ಒಂದೊಂದು ತುಂಬಾ ಜಾಸ್ತಿ ಅಕ್ಕಿ ಹಿಟ್ಟನ್ನ ಇಡಿಸ್ಕೊಡುತ್ತೆ, ಒಂದೊಂದು ತುಂಬಾ ಎಳ್ಕೊಂಡ್ ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡು ನೋಡೋಣ ಅಂತ ಇಟ್ಕೊಂಡಿದೀನಿ. ಇವಾಗ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ, ನಾನು ಒಬ್ಳೆ ಮಾಡ್ತಾ ಇರೋದ್ರಿಂದ ಒಂದು ಕೈಯಲ್ಲಿ ಅಕ್ಕಿ ಹಿಟ್ಟು ಹಾಕೊಂಡು ಒಂದ್ ಕೈಯಲ್ಲಿ ತಿರುಗಿಸ್ಕೊಂತಾ ಇದೀನಿ. ಒಂದು ಬಟ್ಲು ಎತ್ಕೊಂಡಿದೀನಿ, ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನ ಎತ್ತಿ ಹಾಕೊಂತಾ ಇದೀನಿ. ನೋಡಿ ಈ ತರ ತಿರುಗಿಸ್ಕೋಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟಿದೀನಿ ಸ್ಟವ್, ಹೈಯಲ್ಲಿ ಇಡಬೇಡಿ, ಫುಲ್ ಸಿಮ್ ಮಾಡ್ಬಿಡಿ. ನೋಡಿ ತೋರಿಸ್ತೀನಿ, ನೋಡಿ ಅಷ್ಟು ಸಿಮ್ಮಲ್ಲಿದೆ. ಇವಾಗ ನೀಟಾಗಿ ಈ ತರ ತಿರುಗಿಸ್ಕೊಂಡ್ ಬರ್ಬೇಕು. ಎಲ್ಲ ಅಕ್ಕಿ ಹಿಟ್ಟನ್ನು ಹಿಡ್ಕೊಂಡ್ ಬಿಡುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ತೇವಾಂಶ ಇರಬೇಕು, ಪ್ರೆಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು. ಮುಚ್ಚಿಟ್ಕೋಬೇಕು. ತಕ್ಷಣನೇ ಬೆಲ್ಲದ ಪಾಕ ತೆಗೆದುಬಿಡ್ಬೇಕು. ನೀವು ತುಂಬಾ ಹೊತ್ತು ಇಟ್ಕೋಬಾರ್ದು. ಅಕ್ಕಿ ಜಲ್ದಿ ಹಿಡಿದ್ಮೇಲೆ ಮಿಕ್ಸಿ ಮಾಡಿ ಈ ತರ ಹಾಕೊಂಡು ಚೆನ್ನಾಗಿ ಸೈಡಲ್ಲಿ ಇರೋ ಹಿಟ್ಟುಗಳನ್ನೆಲ್ಲ ತೆಗೆದು ಮಿಕ್ಸ್ ಮಾಡ್ಬೇಕು. ನೀವು 1 ಗ್ಲಾಸ್ ಮಾಡಿ ನೋಡಿಪ್ಪ, 1 ಗ್ಲಾಸ್ಗೆ 3/4 ಗ್ಲಾಸು ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಳ್ಳು, ಸ್ವಲ್ಪ ಗಸಗಸೆ, ಕೊಬ್ಬರಿ ಹಾಕೋರು ಹಾಕ್ತಾರೆ, ಚೆನ್ನಾಗಿರುತ್ತೆ. ಸ್ವಲ್ಪ ಏಲಕ್ಕಿ, ಇಷ್ಟನ್ನು ಪಾಕಕ್ಕೆ ಹಾಕ್ಬಿಟ್ಟು ಆ 1 ಗ್ಲಾಸ್ ಅಕ್ಕಿ ಇಟ್ಕೊಂಡಿರ್ತೀರೋ ಅದನ್ನ ಮಿಕ್ಸಿನಲ್ಲಿ ಓಡಿಸಿ ಜಲ್ದಿ ಹಿಡಿದ್ಬಿಟ್ಟು ಹಾಕ್ಬಿಟ್ಟು ನೀವು ಕಜ್ಜಾಯ ಮಾಡಿ ನೋಡಿ. ನಿಮ್ಗೂ ಕಜ್ಜಾಯಕ್ಕೆ ಮಾಡೋಕ್ ಬರುತ್ತೆ ಅಂತ ಗೊತ್ತಾದಾಗ ತುಂಬಾ ನಿಮ್ಗೆ ಖುಷಿ ಆಗುತ್ತೆ. ಇದು ಮಾಡಕ್ ಬರದೇ ಇರೋರ್ಗೆ ಹೇಳ್ತಾ ಇದ್ದೀನಿ, ಮಾಡೋರ್ಗ್ ನಾನು ಹೇಳ್ತಾ ಇಲ್ಲ. ನೋಡಿ ಈ ತರ ನೀಟಾಗಿ ಫಸ್ಟ್ ನನಗೆ ಬರ್ತಾ ಇರ್ಲಿಲ್ಲ. ನಾನು ಆಮೇಲೆ ನೀಟಾಗೆಲ್ಲ ನೋಡಿ ಕಲ್ತ್ಕೊಂಡು ಇವಾಗ ಚೆನ್ನಾಗಿ ಮಾಡ್ತೀನಿ. ನೋಡಿ ಇವಾಗ ಈ ತರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಾಡೋ ತರ ಇದ್ರೆ 1 or 2 hour ಅಲ್ಲಿ ಮಾಡೋ ತರ ಇದ್ರೆ ಈ ಪಾಕ ನಮ್ಗೆ ಓಕೆ. ಬೆಳಿಗ್ಗೆ ಹೊತ್ತಿಗೆ ಇದೇನಾಗುತ್ತೆ ಅಂದ್ರೆ ಅಕ್ಕಿ ಹಿಟ್ಟೆಲ್ಲ ಬಂದು ಬೆಲ್ಲನ ಅಬ್ಸರ್ವ್ ಮಾಡ್ಬಿಡುತ್ತೆ, ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಇವಾಗ ನಾನು ಎತ್ತಿಟ್ಟಿದ್ದೀನಲ್ವಾ ಆ ಪಾಕ ಬೇಕಾಗುತ್ತೆ. ಬೆಳಿಗ್ಗೆ ಹೊತ್ತಿಗೆ ನೀವು ಆ ಪಾಕನೇನು ಇಲ್ಲ, ಸ್ವಲ್ಪ ಲೈಟಾಗಿ ಸ್ಟವ್ ಮೇಲೆ ಬಿಸಿ ಮಾಡ್ಬಿಟ್ಟು ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೈಯಲ್ಲೇ ಹಾಕಿ ಚೆನ್ನಾಗಿ ಇಸ್ಕೋಬಹುದು. ಅವಾಗ ನೀಟಾಗಿ ಕಜ್ಜಾಯ ಮಾಡೋಕ್ ಬರುತ್ತೆ. ಇವಾಗ 1 ಸ್ಪೂನ್ ತುಪ್ಪನ ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ತುಪ್ಪ ಇಲ್ಲ ಆಯಿಲ್, ನಾನು ತುಪ್ಪ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡ್ಬೇಕು. ಮಿಕ್ಸ್ ಕೊಟ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಆಯಿಲ್ ಸೇರಿಸ್ಬೇಕು. ಆಯಿಲ್ ಸೇರಿಸಿದ್ರೆ ಆರೋದಿಲ್ಲ. ಮೇಲ್ಗಡೆ ಮಾತ್ರ 1-2 ಸ್ಪೂನ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು 1-2 ಸ್ಪೂನ್ ಆಯಿಲ್ನ ನೋಡಿ ಈ ತರ ಇದೆ. 2 hours, ಇವಾಗ 8 ಗಂಟೆ ಆಗಿದೆ ನೈಟು. ಎಲ್ಲ ಊಟ ಮಾಡಿದ್ಮೇಲೆ ನಾನು ಕಜ್ಜಾಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಫ್ರೀ ಆಗಿ ಮಾಡ್ಬೋದು. ಅವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ ಪಾಕ. ಇದು 2 hours ಆಗಿದೆ ಅಲ್ವಾ, ಹಸಿ ಅಕ್ಕಿ ಹಿಟ್ಟಲ್ವಾ, ಪಾಕನೆಲ್ಲ ಎಳ್ಕೊಂಡಿರುತ್ತೆ. ಇವಾಗ ನೀಟಾಗಿ ಸೈಡಲ್ಲಿ ಇರೋದೆಲ್ಲ ಎಳೆದ್ಬಿಟ್ಟು ನೀಟಾಗಿ ಬಿಟ್ಬಿಟ್ಟು ಮೇಲೆ ಸ್ವಲ್ಪ 1-2 ಸ್ಪೂನ್ ಗ್ರೌಂಡ್ ನಟ್ ಆಯಿಲ್ ಇಲ್ಲ ಸನ್ಫ್ಲವರ್ ಆಯಿಲ್ ಹಾಕ್ಬಿಟ್ರೆ ನೀಟಾಗಿ ಆರೋದಿಲ್ಲ. ಹಿಟ್ಟು ಗಟ್ಟಿ ಆಗುತ್ತೆ, ಆರಲ್ಲ ಅಷ್ಟೇನೆ. ನೋಡಿ ನೀವು ಇಟ್ಕೊಂಡಿರೋ ಪಾಕ ಹಾಗೆ ಇದೆ. ಏನಾದ್ರು ನೀವು ಜಸ್ಟ್ 1 hour ಬಿಟ್ಟು ಮಾಡ್ತೀವಿ ಅಂದ್ರೆ ನೀವು ಹಾಕೋ 1 ಗ್ಲಾಸ್ಗೆ 3/4 ಗ್ಲಾಸ್ ಬೆಲ್ಲನೇ ಸಾಕು. ನಾನು ಬೆಳಿಗ್ಗೆ ಮಾಡೋಕೆ ಹೋದ್ರೆ ಅಂದ್ರೆ ಮಿಕ್ಕಿರೋ ಪಾಕನ ನಾನು ಹಾಕೋಬೇಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಬೆಳಿಗ್ಗೆ ಸ್ವಲ್ಪ ಬಿಸಿನೀರಲ್ಲೋ ಇಲ್ಲ ಇಟ್ಬಿಟ್ಟು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬಾ ಗಟ್ಟಿ ಆಗಿಬಿಟ್ಟಿದ್ರೆ ಸ್ಟವ್ ಮೇಲೆ ಸ್ವಲ್ಪ 1-3-4 ನಿಮಿಷ ಸಿಮ್ಮಲ್ಲಿ ಇಟ್ರೆ ಲೂಸ್ ಆಗಿಬಿಡುತ್ತೆ ಹಿಟ್ಟು. ಅವಾಗ ಬೆಲ್ಲದ ಪಾಕ ಹಾಕೊಂಡು ಚೆನ್ನಾಗಿ ಕೈಯಲ್ಲೇ ಇಸ್ಕೊಂಡು ಮಾಡಿ, ಏನು ಪ್ರಾಬ್ಲಮ್ ಇಲ್ಲ ಬಿಸಿನೀರು ಕೂಡ ಸ್ಪ್ರಿಂಕಲ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ತಾರೆ. ನೋಡಿ ನಾನು 10 ಗಂಟೆಗೆ ಮಾಡ್ತಾ ಇದ್ದೀನಿ. ಈ ತರ ಇದೆ ನೋಡಿ. ಕಜ್ಜಾಯ ತಟ್ಟಿ ಹಾಕ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ ಅಪ್ಪ. ಇದಕ್ಕೆ ಎಳ್ಳು ಎಣ್ಣೆ ಇಲ್ಲ, ಪೂಜೆಗೆ ಮಾಡೋದು. ಇದು ಒಂದಷ್ಟು ಮಾಡ್ಬಿಟ್ಟು ಬೇಕಾದ್ರೆ ಆಮೇಲೆ ಸ್ವಲ್ಪ ಎಳ್ಳು ಹಾಕೊಂಡು ಅದಕ್ಕೆ ಚೆನ್ನಾಗಿ ಕೈಯಲ್ಲೇನೆ ಮಿಕ್ಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಏನು ತೊಂದರೆ ಇಲ್ಲ, ಆಯಿಲಲ್ವಾ ಬೇಯುತ್ತೆ. ನೀವು ಮಾಡಿ ನೋಡಿ, ಬರಲ್ಲ ಅನ್ನೋರು ಮಾಡಿ ನೋಡಿ. ನಾನು ಹೇಳಿರೋ ಮೆಷರ್ಮೆಂಟ್ ಅಲ್ಲೇ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಅಪ್ಪ. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಪ್ಪ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.